ಒಂದು ಕಾಲದಲ್ಲಿ ಗಣಿ ದಣಿಗಳ ನಾಡಾಗಿದ್ದ ಬಳ್ಳಾರಿ ಇತ್ತೀಚೆಗೆ ಶಾಂತವಾಗಿತ್ತು. ಈಗ ಮತ್ತೆ ರೆಡ್ಡಿಗಳ ಅಬ್ಬರ ಹೆಚ್ಚಾಗ್ತಿದ್ದಂತೆ ರಕ್ತ ಹರಿಯಲು ಶುರುವಾಗಿದೆ. ಬಳ್ಳಾರಿಯಲ್ಲಿ ನಡೆದ ಈ ಒಂದೇ ಒಂದು ಘಟನೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಜನವರಿ 3ಕ್ಕೆ ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಇತ್ತು. ಜನಾರ್ದನ ರೆಡ್ಡಿ ಮನೆ ಬಳಿ ಬ್ಯಾನರ್ ಕಟ್ಟಲು ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಅಂಡ್ ಟೀಮ್ ಎಂಟ್ರಿ ಕೊಟ್ಟಿತ್ತು. ಆದ್ರೆ ಬ್ಯಾನರ್ ಕಟ್ಟದಂತೆ ಜನಾರ್ದನ ರೆಡ್ಡಿ ಭದ್ರತಾ ಸಿಬ್ಬಂದಿ ಸೂಚನೆ ಕೊಟ್ಟರು. ಈ ವೇಳೆ ಮಾತಿಗೆ ಮಾತು ಬೆಳೆದು ಭರತ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಬೆಂಬಲಿಗರ ನಡುವೆ ಗಲಾಟೆ ಆಗಿದೆ. ಯಾವ ಮಟ್ಟಕ್ಕೆ ಅಂದ್ರೆ ಎರಡು ಪಕ್ಷಗಳ ಕಾರ್ಯಕರ್ತರ ಮಧ್ಯೆ ಹೊಡೆದಾಟ, ಕಲ್ಲು ತೂರಾಟ ನಡೆಯಿತು. ಪರಿಸ್ಥಿತಿ ಕೈ ಮೀರ್ತಿದ್ದಂತೆ ಗನ್ ತೋರಿಸಿದ ಸತೀಶ್ ರೆಡ್ಡಿ ಕಡೆಯ ಗನ್ಮ್ಯಾನ್ ಗಾಳಿಯಲ್ಲಿ ಗುಂಡು ಹೊಡೆದಿದ್ದಾರೆ. ಈ ಮಧ್ಯೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದಿದ್ದಾಗ ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಗಲಭೆಯ ನಡುವೆ ಗುಂಡೊಂದು ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಎಂಬುವರಿಗೆ ತಗುಲಿತು. ಗಾಯಗೊಂಡವರನ್ನು ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಶಾಸಕ ಭರತ್ ರೆಡ್ಡಿ ಬೆಂಬಲಿಗ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ದಾನೆ. ಘಟನೆ ವೇಳೆ ಸಿಡಿದ ಗುಂಡನ್ನು ಶಾಸಕ ಜನಾರ್ದನ್ ರೆಡ್ಡಿ ಪ್ರದರ್ಶಿಸಿದ್ದಾರೆ. ಇದು ನನ್ನ ಕೊಲೆಗೆ ನಡೆದ ಸಂಚು ಎಂದು ಆರೋಪಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಶಾಸಕ ಭರತ್ ರೆಡ್ಡಿ, ನನ್ನ ಮುಂದೆ ಇಂತಹ ಚಿಲ್ಲರೆ ರಾಜಕೀಯ ನಡೆಯಲ್ಲ. ಜನಾರ್ದನ್ ರೆಡ್ಡಿ ಹತ್ಯೆಗೆ ಸಂಚು ಮಾಡುವ ಅಗತ್ಯ ನನಗಿಲ್ಲ. ಜನಾರ್ದನ್ ರೆಡ್ಡಿ ಏನು ದೊಡ್ಡ ಪಾಳೆಗಾರನ ಎಂದು ಪ್ರಶ್ನಿಸಿದ್ದಾರೆ. ಅವನು MLA, ಅವರ ತಂದೆ ನಾರಾಯಣ್ ರೆಡ್ಡಿ, ಅವರಿಬ್ಬರು ಸೇರಿ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ನನಗೆ ಒಂದೊಂದು ರೀತಿಯಲ್ಲಿ ಅನುಮಾನ ಬರುವಂತದ್ದಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಮೇಲೆ ಹಿಂದೆ ಮಾಡಿರುವಂತ ಪಾದಯಾತ್ರೆಗಳು, ಹೋರಾಟಗಳು ಇದು ಸಾಕಾಗಿಲ್ದಂಗೆ ಏನಾದರೂ ನನ್ನನ್ನ ಇವತ್ತು ಈ ರೀತಿಯಾದ್ರೂ ಫಿನಿಶ್ ಮಾಡಬೇಕು ಅಂತೇಳಿ ಮನೆ ಮೇಲೇನೆ ಇವತ್ತು ಗೂಂಡಾಗಳನ್ನು, ರೌಡಿಗಳನ್ನು ಕಳಿಸಿ ಈ ರೀತಿ ಇವತ್ತು ಫೈರಿಂಗ್ ಮಾಡುವಂತ ಒಂದು ಸ್ಥಿತಿಗೆ ತಲುಪಿದೆ ಅಂತಂದ್ರೆ ಈ ಹಿಂದೆ ಕೂಡ ಇಂಥ ಒಂದು ಭಯಾನಕವಾಗಿ ಇವತ್ತು ಆಗಿದ್ದಿಲ್ಲ. ಇವತ್ತು ಆಗಿರುವಂತ ಒಂದು ಘಟನೆ ಇದೆ. ತಾವೇ ಹೇಳಿ ನನಗೆ, ಇವತ್ತು ಮನೆ ಮುಂದೆನೆ ತಾವೆಲ್ಲ ನೋಡ್ತಾ ಇದ್ದೀರಿ. ಬ್ಯಾನರ್ಗಳಿಗೆ ಯಾರಾದ್ರೂ ನಾವು ಅಬ್ಜೆಕ್ಷನ್ ಮಾಡಿದೀವಿ? ನಾವು ನಮ್ಮ ಮನೆ ಮುಂದೆನೆ ಹಾಕಿದಾರಲ್ಲ, ಮನೆ ಮುಂದೆ ಡಿವೈಡರ್ಗಳಿಗೆಲ್ಲ ಬ್ಯಾನರ್ಸ್ ಹಾಕಿದ್ದಾರೆ. ಮನೆ ಕಾಂಪೌಂಡ್ ಬಂದು ಬ್ಯಾನರ್ ಹಾಕಿ ತಡುಕೊಂಡು ಗಲಾಟೆ ಮಾಡಬೇಕು ಅನ್ನೋಂಥ ದುರುದ್ದೇಶದಲ್ಲೇ ರೌಡಿ ಗುಂಡಗಳನ್ನ ಕರ್ಕೊಂಡು ಬಂದು ಇಲ್ಲಿ ಸೆಕ್ಯೂರಿಟಿನ ಹೆದರಿಸಿ ಬಡಿದು ಇವತ್ತು ಫೈರಿಂಗ್ ಮಾಡೋ ಹಂತಕ್ಕೆ ತಲುಪಿದ್ದಾರೆ ಅಂತಂದ್ರೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ಬಿಹಾರಲ್ಲಿ ಲಾಲು ಅಂತ ಕುಟುಂಬವನ್ನ BJP ಯಾವ ರೀತಿ ಅಂತ್ಯ ಮಾಡ್ತು, ಬಳ್ಳಾರಿಯಲ್ಲಿ ಒಂದು ಕಾಲದಲ್ಲಿ ಈ ನಾರಾಯಣ್ ರೆಡ್ಡಿ ಮತ್ತು ಈ ಒಂದು ಮುಂಡೂರು ಕುಟುಂಬ ಅಂತ ಹೇಳಿ ಈ ಗ್ಯಾಂಗ್ಗಳೆಲ್ಲ ಕೂಡ ಬರೀ ಕ್ರಿಮಿನಲ್ಸ್ ಕೆಲಸ ಮಾಡ್ತಾ ಇದ್ರು. ಅವುಗಳನ್ನ ರಾಜಕೀಯವಾಗಿ ನಾವು ಹೋರಾಟ ಮಾಡಿದ್ದೀವಿ. ನಾವು ಯಾವತ್ತೂ ಇಂಥ ಕೆಲಸಕ್ಕೆ ನಾವು ಹೋಗಿಲ್ಲ. ನಾನು, ಶ್ರೀರಾಮುಲು, ನಮ್ಮ ಸಹೋದರರಾಗಿರ್ಬೋದು, ನಮ್ಮ ಕಾರ್ಯಕರ್ತರಾಗಿರ್ಬೋದು. ಆದರೆ ಈ ಕೈಲಾಗದಿರುವಂಥ ಈ ಹೇಡಿಗಳು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಏನು ನಿದ್ದೆ ಮಾಡ್ತಾ ಇದ್ದಾನೆ, ಇವತ್ತು ಏನು ಲಾ ಅಂಡ್ ಆರ್ಡರ್ ಗೊತ್ತಿಲ್ಲನ? ನನ್ನ ಮನೆ ಮುಂದೆ ಬಂದು 1 ಗಂಟೆಗಳ ಕಾಲ ಚೇರ್ಸ್ ಹಾಕೊಂಡು ಅವ್ರು ಕುತ್ಕೊಂಡು ನಾನು ಬರೋವರೆಗೂ ವೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಮೋಸ್ಟ್ಲಿ ಇವರಿಗೆ ಯಾವ ಪೊಲೀಸ್ ಇಂಟೆಲಿಜೆನ್ಸ್ ಮೂಲಕ ನನ್ನ ಪ್ರಯಾಣ ಗೊತ್ತಾಗಿರ್ಬೇಕು. ನಾನು ಬಂದ ಮೇಲೇನೆ ಇವತ್ತು ಫೈರಿಂಗ್ ಯಾಕೆ ಮಾಡಬೇಕು? ಇನ್ನು ಬೇರೆ ಅರ್ಥ ಏನಿದೆ ಹೇಳಿ ನಿಮಗೆ? ಅಂದ್ರೆ ಯಾವುದೇ ಒಂದು ರೀತಿಯಲ್ಲಿ ಜನಾರ್ದನ್ ರೆಡ್ಡಿಯನ್ನ ಅಂತ್ಯ ಮಾಡಬೇಕು. ಇನ್ನು ಬರೋ ದಿನಗಳಲ್ಲಿ BJP ಪಕ್ಷ 20-28 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ. ಆ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಕಾಂಗ್ರೆಸ್ ದಿನೇ ನಿರ್ನಾಮ ಆಗ್ತಾ ಇದೆ ಅಂತೇಳಿ ಈ ರೌಡಿ ಗ್ಯಾಂಗ್ಗಳು ಸೂರ್ಯನಾರಾಯಣ್ ರೆಡ್ಡಿ ಮತ್ತು ಅವನ ಮಗ ಅವರಿಬ್ಬರನ್ನ ಅಡ್ಡ ಇಟ್ಕೊಂಡ್ಬಿಟ್ಟು ಇವತ್ತು ಕೊನೆಗೆ ಲಾಸ್ಟ್ಗೆ ಈ ಹಂತಕ್ಕೆ ಅವ್ರು ತಲುಪಿದ್ದಾರೆ ಅಷ್ಟೇ. ಅಲ್ಲಮ್ಮ, ವಿಡಿಯೋನ ಫೋಟೋನ ಇದೆ? ವಿಡಿಯೋ ಆನ್ ಮಾಡಿ. ಇಲ್ಲ, ವಿಡಿಯೋ ಇದೆ, ತೋರಿಸ್ತೀನಿ ಫೈರಿಂಗ್ ಮಾಡಿದ್ದು. ನೋಡಿ, ಕಲ್ಲುಗಳೆಲ್ಲ ತೂರ್ತಾ ಇದ್ದಾರೆ, ಫೈರಿಂಗ್ ಮಾಡಿದ್ದಾರೆ. ನಾವು ಟೋಟಲ್ ಇವತ್ತು ಇಡೀ ಸರ್ಕಾರದ ವಿರುದ್ಧನೇ ನಾನು ಕೇಂದ್ರ ಸರ್ಕಾರಕ್ಕೂ ನನ್ನ ಭದ್ರತೆಗೋಸ್ಕರ ನಾನು ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ತೇನೆ.
ಈ ರಾಜ್ಯದ ಡಿಜಿಗೂ ನೇರವಾಗಿ ಹೋಗಿ ನಾನೇ ಕಂಪ್ಲೇಂಟ್ ಕೊಡ್ತೀನಿ. ಎಷ್ಟು ಸಲ ಆಗಿದೆ ಅಲ್ಲ, ಫೈರಿಂಗ್ 4 ಬಾರಿ ಫೈಲ್ ಮಾಡಿರೋ, 4 ಬಾರಿ ಫೈಲ್ ಮಾಡಿರೋ ಸ್ಟ್ರೈಟ್ ಅವೇ. ಇದು ನನ್ನ ಕೈಗೆ ಸಿಕ್ಕಿರುವಂತ ಗುಂಡಿದ್ದು. SP ಸರ್ಕಿಲ್ ಅಲ್ಲಿ 1 ಕೋಟಿ ವೆಚ್ಚದಲ್ಲಿ ಒಂದು ಪುತ್ಥಳಿ ಇಡೋದಕ್ಕೆ ಅವನಿಗೆ ಏನಾಗ್ತಿದೆ ಅಂದ್ರೆ, ಇಡೀ ನಗರದಲ್ಲಿ ಜನ ಅಭಿವೃದ್ಧಿ ಕೆಲಸಗಳನ್ನ ಬಿಟ್ಟು ಈ ರೀತಿ ಆರ್ಭಟ ಮಾಡ್ತಾ ಇದ್ದಾನೆ ಅನ್ನುವಂತ ಅವನಿಗೆ ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ. ಆ ಭಯದಲ್ಲಿ ಅಂದ್ರೆ ಸುಮ್ಮನೆ ತಡ್ಕೋಬೇಕು, ಗಲಾಟೆಗಳು ಮಾಡಿಸ್ಕೋಬೇಕು ಅಂತೇಳಿ ಯಾವನಾದ್ರೂ ಕೂಡ ಒಬ್ಬ ಬುದ್ಧಿ ಇರುವಂತವನು ಮನೆ ಹತ್ರ ಬಂದು ಚೇರುಗಳು ಹಾಕೊಂಡು ಬಂದು ಇವತ್ತು ಕೊಡ್ತಾನೆ ಅಂತಂದ್ರೆ ನಾವು ಸುಮ್ಮನೆ ಕೂಡ್ಲಿಕ್ಕೆ ಹೇಗಾಗುತ್ತೆ? ಪೊಲೀಸರಿಗೆ ನಮ್ಮವ್ರು ಇಂಟಿಮೇಷನ್ ಮಾಡಿದ್ರೆ ಪೊಲೀಸರು ಬಂದ್ರು ಕೂಡ DSP ಬಂದಿದ್ರು ಪಾಪ, ಪೊಲೀಸರು ಎಲ್ಲರೂ ಕರ್ಕೊಂಡು. ಅಷ್ಟೊತ್ತಿಗೆ ನಾನು ರೀಚ್ ಆದೆ. ಶ್ರೀರಾಮ್ಲು ಅವ್ರು ಹೋಗ್ಬಿಟ್ಟು ಈ ರೀತಿ ಮನೆ ಹತ್ರ ಬಂದು ಗಲಾಟೆ ಮಾಡೋದು ಸರಿ ಇಲ್ಲ, ನೀನು ಕುಡ್ದಿದ್ದೀನಿ, ನೀನು ಡ್ರಿಂಕ್ಸ್ ಎಲ್ಲ ತಗೊಂಡಿದ್ದೀನಿ, ನೀನು ಇದು ಪದ್ಧತಿ ಅಲ್ಲ, ಈ ರೀತಿ ಬಂದು ರೌಡಿದು ಮಾಡಿದ್ದು, ಫಸ್ಟ್ ಇಲ್ಲಿಂದ ನೀವು ಖಾಲಿ ಮಾಡಿ ಹೋಗ್ರಪ್ಪ ಅಂತೇಳಿ ಬಹಳ ಗೌರವದಿಂದ ಶ್ರೀರಾಮ್ಲು ಅವನಿಗೆ ಹೇಳಿದ್ದಾನೆ. ಹೇಳಿದ್ರು ಕೂಡ ಅವನು ಕೇಳಿದೇನೆ ಇನ್ನು ಜನ, ನಾನು ಗಂಗಾವತಿಯಿಂದ ರೀಚ್ ಆಗೋದ್ರೊಳಗಡೆನೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಬೆಂಬಲಿಗರು ಬಂದ್ಬಿಟ್ರು. ಪೊಲೀಸರು ಕೂಡ ಕೈ ಮೀರುವಂಥ ಒಂದು ಪರಿಸ್ಥಿತಿ ಬಂತು. ಕೊನೆಗೆ ಅವನು ಕಲ್ಲುಗಳು ತಗೊಂಡು, ಆದರೆ ಎಲ್ಲ ರೆಡಿಯಾಗಿ ಬಂದಿದ್ದಾರೆ ಅವರು. ಆ ಕಡೆ ಅವರೊಂದು 100-200 ಮಂದಿನ ಕರೆಸ್ಕೊಂಡ್ಬಿಟ್ಟು ಮನೆ ಮೇಲೆ ಈ ಕಡೆ ಎಲ್ಲ ಕೂಡ ಕಲ್ಲು ತೂರಾಟ ಮಾಡಿದ್ರು. ನಮ್ಮ ಹುಡುಗರಿಗೆ ಸುಮಾರು 2-3 ಹೊಡೆತ ಬಿದ್ದಿದೆ. ಮತ್ತೆ ಪ್ರೈವೇಟ್ ಗನ್ಮೆನ್ಗಳ ಜೊತೆಯಲ್ಲಿ ಪ್ರೈವೇಟ್ ಗನ್ಮೆನ್ಗಳನ್ನ ಇಟ್ಕೊಂಡ್ಬಿಟ್ಟು ಇವತ್ತೇನು ಅವರು ಇದು ಬುಲೆಟ್ಸ್ ಗುಂಡಾರಿಸಿದ್ದಾರೆ. ಇನ್ನು 4 ಬುಲೆಟ್ ನಮ್ಮ ಹುಡುಗರು ಯಾರು ತಗೊಂಡಿದ್ದಾರೆ, ಅದ್ರ ಕೂಡ ನಾನು ತಗೊಂಡ್ ಬರ್ತೀನಿ. ಈ ಬುಲೆಟ್ಗಳಿಗೆಲ್ಲ ಕೂಡ ಡೀಟೇಲ್ಸ್ ಎಲ್ಲ ಇರುತ್ತೆ. ಇದಕ್ಕೆಲ್ಲದು ಕೂಡ ಇದ್ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಸತೀಶ್ ರೆಡ್ಡಿ ಪ್ರೈವೇಟ್ ಗನ್ಮೆನ್ಗಳನ್ನ ಕರ್ಕೊಂಡು ಬಂದು ಕಾನೂನಿಗೆ ಪೂರ್ತಿ ವಿರುದ್ಧ, ಪ್ರೈವೇಟ್ ಗನ್ಮೆನ್ಗಳು ಇಟ್ಕೊಳ್ಳುವಂಥದ್ದು ಪೂರ್ತಿ ಕಾನೂನಿಗೆ ವಿರುದ್ಧ. ಪ್ರೈವೇಟ್ ಗನ್ಮೆನ್ಗಳನ್ನ ತಗೊಂಡು ಬಂದು ಈ ರೀತಿ ಬುಲೆಟ್ಗಳನ್ನ ಹಾರಿಸಿ ಇವತ್ತು ನಾನು ಕರೆಕ್ಟಾಗಿ ನಾನು ಬಂದು ಕಾರಲ್ಲಿ ಇಳಿದೀನಿ, ಫೈರಿಂಗ್ ಸ್ಟಾರ್ಟ್ ಆಗಿದೆ. ಬಹಳ ರೌಂಡ್ಗಳು. ನಮ್ಮವರು ಮೋಸ್ಟ್ಲಿ ವಿಡಿಯೋ ಕೂಡ ಮಾಡಿರ್ಬೇಕಂತ ಅನ್ಕೊಳ್ತೀನಿ. ವಿಡಿಯೋ ಮಾಡಿದ್ರೆ ದಯಮಾಡಿ ನಮ್ಮವರು ಯಾರು ವಿಡಿಯೋ ಮಾಡಿದ್ದಾರೆ ಅದನ್ನ ಮೀಡಿಯಾದವ್ರು ಕೊಟ್ಬಿಡಿ. ನೀವು ಫೈರಿಂಗ್ ಮಾಡಿದ್ದನ್ನ ಸ್ಟ್ರೈಟ್ ಅವೇ ನಾನು ಕರೆಕ್ಟಾಗಿ ಕಾರ್ ಇಳಿದಿದ್ದೀನಿ, ಒಬ್ಬನ್ ಕೂಗ್ತಾ ಇದ್ದ, ಜನಾರ್ದನ್ ರೆಡ್ಡಿ ಬಂದ ಅಂತ ಹೇಳಿ. ಬಂದ ತಕ್ಷಣ ಫೈರ್ ಮಾಡಿ ಅಂದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ವಿಷಯ ಏನಂತಾಗಿ ನಾನು ಹೇಳ್ತಾ ಇದ್ದೀನಿ, ಅವನು ನಾರಾಯಣ್ ರೆಡ್ಡಿ ಭರತ್ ಅವರ ಅಪ್ಪ, ಅವನು ದೊಡ್ಡ ಕ್ರಿಮಿನಲ್ ಅಸಲು. ಅವನು ಬಳ್ಳಾರಿಯಲ್ಲಿ ನಾವು ಈ ಕ್ರಿಮಿನಲ್ಗಳ ವಿರುದ್ಧನೇ ನಾವು ಫೈಟ್ ಮಾಡ್ತಾ ಬಂದಿದ್ದು, ನಾನು ಮತ್ತು ಶ್ರೀರಾಮುಲು ನಮ್ಮ ಸಹೋದರೆಲ್ಲರೂ ಕೂಡ. ಈ ಕ್ರಿಮಿನಲ್ಸ್ ರೌಡಿ ಗ್ಯಾಂಗ್ಗಳು ಇವಾಗ ಅವನ ಹಿಂದೆ ಮರ್ಡರರ್ಸ್ನೆಲ್ಲ ಇಟ್ಕೊಂಡಿದ್ದಾನೆ. ಅವನು ಭರತ್ ಮರ್ಡರರ್ಸ್ನ ಇಟ್ಕೊಂಡಿದ್ದಾನೆ, ಕೂಲಿಗಳು ಮಾಡೋರ್ನ ಇಟ್ಕೊಂಡಿದ್ದಾನೆ ಎಲ್ಲ. ಅವರಪ್ಪ ನಾರಾಯಣ್ ರೆಡ್ಡಿ ಏನು ಕ್ರಿಮಿನಲ್ ಇದ್ನೋ ಮಗ ಕೂಡ ಅದೇ. ಇವತ್ತು ಅವನು ಏನು ಅನ್ಕೊಂಡಿದ್ದ ಅಂದ್ರೆ ಹುಚ್ಚ, ಇವತ್ತು ಸೋಮಶೇಖರ್ ರೆಡ್ಡಿ, ಲಕ್ಷ್ಮೀ ಅರುಣ ಓಟ್ಗಳೆಲ್ಲ ಸೇರಿದ್ರೆ ಅವನು ನಮಗಿಂತ ಕಡಿಮೆನೆ, ಅವನು ಸೋಲ್ತಾ ಇದ್ದ. ಅವನು ಅದೇ ಬಲ ಅಂತ ಅನ್ಕೊಂಡಿದ್ದಾನೆ. ಅಭಿವೃದ್ಧಿ ಮಾಡ್ಲಿಕ್ಕೆ ಅವನ ಕೈಲಾಗ್ತಾ ಇಲ್ಲ. ಆ ಪುತ್ಥಳಿಯನ್ನು ಇಟ್ಕೊಂಡ್ಬಿಟ್ಟು ಏನೋ ಮಾಡ್ಬೇಕಂತ ಹುಚ್ಚ ಹೊರಟಿದ್ದಾನೆ. ಮತ್ತು ಮನೆ ಮೇಲೆ ದಾಳಿ ಮಾಡಿ ನನ್ನ ಮೇಲೇನೆ ಇವತ್ತು ಫೈರಿಂಗ್ ಮಾಡೋದಕ್ಕೆ ಇವತ್ತು ಮಾಡಿದ್ದಾರೆ. ಅಂದ್ರೆ ಒಬ್ಬ ಶಾಸಕನಾಗಿ, ಒಬ್ಬ ಮಾಜಿ ಸಚಿವನಾಗಿ, ಇವತ್ತೊಬ್ಬ ಭಾರತೀಯ ಜನತಾ ಪಕ್ಷದ ಒಬ್ಬ ನಾಯಕನಾಗಿರುವಂಥ ನನಗೆ ಇಷ್ಟೆಲ್ಲ ಭದ್ರತೆಯನ್ನು ಇಟ್ಕೊಂಡಿದ್ರು ಕೂಡ ಇವತ್ತು ಈ ರೀತಿ ಫೈರಿಂಗ್ ಮಾಡುವಂಥ ಸ್ಥಿತಿಗೆ ಇವತ್ತು ತಲುಪಿದ್ದಾರೆ ಅಂತಂದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ರಾಜ್ಯದಲ್ಲಿ ರೌಡಿಗಳ ಗೂಂಡಗಳ ರಾಜ್ಯ ಆಗಿದೆ. ಏನು 25 ವರ್ಷಗಳ ಹಿಂದೆ ಈ ರೌಡಿ ಸಾಮ್ರಾಜ್ಯಗಳನ್ನ ನಾವು ಅಂತ್ಯ ಮಾಡಿದೀವೋ, ಇವತ್ತು ಇನ್ನೊಬ್ಬ ರೌಡಿ ಈ ಬಳ್ಳಾರಿ ನಗರದಲ್ಲಿ ಇವತ್ತೇನು ಅವನು MLA ಆಗಿ ನನ್ನ ಮನೆ ಮೇಲೇನೆ ಇವತ್ತು ರೌಡಿಗಳನ್ನ ಗ್ಯಾಂಗ್ಗಳನ್ನ ಕಳಿಸಿ ಪೋಸ್ಟರ್ ನೆಪದಲ್ಲಿ ಫೈರಿಂಗ್ ಮಾಡೋ ಹಂತಕ್ಕೆ ಅವ್ನು ರೀಚ್ ಆಗಿದ್ದಾನೆ ಅಂತಂದ್ರೆ ಇವತ್ತು ಎಷ್ಟು ಕಾನೂನು ಹದಗೆಟ್ಟಿದೆ ಅನ್ನೋದೊಂದು ಲೆಕ್ಕ. ಇವತ್ತು ಶೋಭಾ ರಾಣಿ SP ಅವರು ಇವತ್ತು ವಾಲಂಟ್ರಿಯಾಗಿ ಅವರೇ ಟ್ರಾನ್ಸ್ಫರ್ ತಗೊಂಡು ಬಳ್ಳಾರಿ ನನ್ನ ಕೈಲಿ ಆಗಲ್ಲ ಅಂತೇಳಿ, ಯಾಕಂದ್ರೆ ಅವರು ಈ ಕ್ಲಬ್ಗಳು, ಗಾಂಜಾಗಳು, ಮಟ್ಕಗಳು, ಉಸುಗ್ಗಳು, ಕಾಂಟ್ರಾಕ್ಟ್ಸ್ ಎಲ್ಲ ಫ್ರಾಡ್ಗಳನ್ನ, ಕ್ರಿಮಿನಲ್ಸನ್ನ ಅವ್ರು ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಹೋಗ್ಬೇಕು. ಮೇಲೆಯಿಂದ ಇವರು ಫೋನ್ ಮಾಡೋದು, ಅಲ್ಲಿಂದ ಗೃಹ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳಿಂದ ಫೋನ್ಗಳು, ಅವ್ರ SP ನನಗೆ ಸಾಕಾಗೋಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಯಾರು ಇಂಟರ್ಫಿಯರ್ ಆಗ್ತಾ ಇಲ್ಲ. ನಾವು ನೋಡೋಣ, ಪೊಲೀಸರೇ ತಾವೇ ಪತ್ರಕರ್ತರು. ಸರ್, ಈಗ ಸತೀಶ್ ರೆಡ್ಡಿ ಅವರಿಗೂ ಸ್ವಲ್ಪ ಗಾಯಗಳಾಗಿವೆ ಅಂತ ಹೇಳಿದ್ರು ಸರ್. ಈಗ ಸಾಯಂಕಾಲ ಹೊತ್ತು ಒಂದು 500 ಜನ ಹುಡುಗರು ಬಂದಿದ್ರು.
ಅವ್ರೇನೋ ಮಾತಾಡ್ತಿದ್ರು. ಆ ಟೈಮಲ್ಲಿ ಅವ್ರೇನೋ ಒಂದು ಕಲ್ಲು ಹೊಸೆಯೋದು, ಇವರೇನೋ ಒಂದು ಕಲ್ಲು ಹೊಸೆಯೋದು ಆಗಿದೆ. ಆ ಟೈಮಲ್ಲಿ ಒಂದು ಕಾನಿಸ್ಟೇಬಲ್ಗೆ ಒಂದು ಏಟು ಬಿದ್ದು ಅದ್ರ ಪಕ್ಕಕ್ಕೆ ಸತೀಶ್ ರೆಡ್ಡಿ ಅವ್ರಿಗೆ ಒಂದು ಏಟು ಬಿದ್ದಿದೆ ಅಂತೇಳಿ ನನ್ನ ಮಾಹಿತಿ. ಅದಕ್ಕೋಸ್ಕರ ನಾನು ಅಲ್ಲಿಂದ ಇಲ್ಲಿ ಬಂದರೆ ಅಷ್ಟೊತ್ತಿಗೆ, ಯಾಕಂದರೆ ಆ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡ್ಬೇಕಂತೇಳಿ ಒಂದು 2-3 ತಿಂಗಳಿಂದ ವಾಲ್ಮೀಕಿ ಅಜ್ಜಿಯವ್ರ ಕಾರ್ಯಕ್ರಮ ಮಾಡಬೇಕು, ಇಡೀ ವಾಲ್ಮೀಕಿ ಸಮುದಾಯಕ್ಕೆ ನಾವೊಂದು ಹೆಗ್ಗಳಿಕೆಯಾಗಿ ಹೇಳ್ಕೊಳಂಥ ಕಾರ್ಯ ನಾವು ಮಾಡ್ಬೇಕಂತೇಳಿ ನಾವು ನಾಗೇಂದ್ರಣ್ಣವರು, ಗಣೇಶ್ ಅಣ್ಣವ್ರು ಎಲ್ಲರೂ ಪ್ರಯತ್ನ ಮಾಡ್ತಿದ್ರೆ, ಆದರೆ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ಇವತ್ತು ಬಳ್ಳಾರಿಯಲ್ಲಿ ರಾಜಕೀಯ ಮಾಡಿದಂಥವ್ರು ಇವತ್ತು ಆ ಅಜ್ಜನ ಅನಾವರಣ ಆಗಬಾರ್ದು ಅಂತಿಲ್ಲ. ಅವ್ರ ಮೇಲೆ ಇಷ್ಟು ವಿಚಾರ ಮಾಡಿ ಕಾರ್ಯಕ್ರಮವನ್ನು ಮುಗಿಸ್ಬೇಕಂತ ನೋಡ್ತಿದ್ದಾರೆ ಅಂತಂದ್ರೆ ಇವತ್ತು ಬಳ್ಳಾರಿ ಜನತೆ ತಿಳ್ಕೊಬೇಕು, ರಾಜ್ಯ ಜನತೆ ತಿಳ್ಕೊಬೇಕು ಇವನೆಂತ ರಾಕ್ಷಸ. ಯುವಕ ಸಾವನ್ನಪ್ಪಿದ್ದಾರೆ ಸರ್ ಈಗ. ಹೌದು ಹೆಸರು ಏನಾದ್ರು ಗೊತ್ತಾಗಿತ್ತ ಸರ್? ಇಲ್ಲ ಓಕೆ